ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋ ಮುಖಾಂತರ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ ತಿಂಗಳ ಕೊನೆಯ ಹುಣ್ಣಿಮೆನ ನಾವು ಜ್ಯೇಷ್ಠ ಹುಣ್ಣಿಮೆ ಅಂತ ಹೇಳ್ತೀವಿ. ಈ ಜ್ಯೇಷ್ಠ ಹುಣ್ಣಿಮೆ 29ನೇ ತಾರೀಕು ಸೋಮವಾರ ಬಂದಿದೆ. ಇನ್ನು ಹುಣ್ಣಿಮೆಯ ತಿಥಿ ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಜೂನ್ 29ನೇ ತಾರೀಕು ಬೆಳಿಗ್ಗೆ 3:06 ಅಂದರೆ ಬೆಳಗಿನ ಜಾವದಿಂದ ಜೂನ್ 30ನೇ ತಾರೀಕು ಬೆಳಗ್ಗೆ 5:26 ಕೂಡ ಈ ಒಂದು ಹುಣ್ಣಿಮೆ ಇರುತ್ತೆ. ಈ ಹುಣ್ಣಿಮೆಯ ವಿಶೇಷತೆಗಳು ಏನು ಅಂತ ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅಂತ ಹೇಳಿ ಈ ಒಂದು ಹುಣ್ಣಿಮೆನ ನಾವು ಆಚರಿಸ್ತೀವಿ. ಜೊತೆಗೆ ಅನೇಕ ಭಕ್ತರು ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆನ ಆಚರಣೆ ಮಾಡ್ತಾರೆ. ಈ ಒಂದು ಹುಣ್ಣಿಮೆ ದಿನ ಮಹಾವಿಷ್ಣುವನ್ನ ಪೂಜಿಸೋದ್ರಿಂದ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು. ಕೆಲವೊಂದು ಪ್ರಾಂತ್ಯಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಅಥವಾ ನಗರಗಳಲ್ಲಿ ಈ ಒಂದು ಹುಣ್ಣಿಮೆನ ನಾವು ವಟ ಹುಣ್ಣಿಮೆ ಅಂತ ಕೂಡ ಹೇಳಿ ಆಚರಣೆ ಮಾಡ್ತಾರೆ. ಈ ದಿನ ನಾವು ಭಗವಂತನ ನಾಮಸ್ಮರಣೆನ ಹೆಚ್ಚಾಗಿ ಮಾಡೋದ್ರ ಜೊತೆಗೆ ಜಪ, ಹೋಮ, ಅನ್ನದಾನ ಈ ರೀತಿ ಭಗವತ್ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಅನುಗ್ರಹ ಆಶೀರ್ವಾದನ ಭಗವಂತನಿಂದ ಪಡ್ಕೋಬಹುದು. ಮತ್ತು ಸಾಧ್ಯ ಆದಷ್ಟು ಮಟ್ಟಿಗೆ ಅಂದರೆ ಯಥಾಶಕ್ತಿ ನಿಮ್ಮ ಮನೆಗಳಲ್ಲಿ ಸೋಮವಾರ ಹುಣ್ಣಿಮೆ ದಿನ ಭಗವಂತನ ಸೇವೆನ ಮಾಡಿ. ಜೊತೆಗೆ ಸಾಯಂಕಾಲ ಚಂದ್ರೋದಯ ಆದಾಗ ಚಂದ್ರ ದರ್ಶನನ ಮಾಡಿ. ಹಾಗೆ ಸಾಧ್ಯ ಆದರೆ ನೀವು ನಿಮ್ಮೂರಲ್ಲಿರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಭಗವಂತನ ದರ್ಶನನ ಪಡ್ಕೋಬಹುದು. ಈ ಜ್ಯೇಷ್ಠ ಹುಣ್ಣಿಮೆಯ ವ್ರತಕಥೆನ ನಾನು ತಿಳಿಸ್ಕೊಡ್ತೀನಿ. ಜ್ಯೇಷ್ಠ ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮಿ ಹಾಗೂ ಮಹಾವಿಷ್ಣು ದೇವರನ್ನ ಭಕ್ತಿಯಿಂದ ಪೂಜಿಸಿ ವ್ರತಾಚರಣೆನ ಆಚರಿಸಲಾಗುತ್ತೆ. ಈ ದಿನದಂದು ಸತ್ಯನಾರಾಯಣ ಸ್ವಾಮಿ ವ್ರತಕಥೆನ ಕೇಳೋದ್ರಿಂದ ವಿಶೇಷವಾದಂತಹ ಪುಣ್ಯ ಫಲಗಳು ನಮಗೆ ಸಿಗುತ್ತೆ. ಒಂದು ಕಾಲದಲ್ಲಿ ಬಡ ಬ್ರಾಹ್ಮಣನೊಬ್ಬ ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ. ಭಿಕ್ಷೆಯಿಂದ ಜೀವನ ಸಾಗಿಸ್ತಿರ್ತಾನೆ. ಒಂದಿನ ಆ ಬಡ ಬ್ರಾಹ್ಮಣನಿಗೆ ಮಹಾವಿಷ್ಣು ದೇವರು ವೃದ್ಧನ ರೂಪದಲ್ಲಿ ಬಂದು ಕಾಣಿಸ್ಕೊಂಡು, ನೀನು ಸತ್ಯನಾರಾಯಣ ಸ್ವಾಮಿ ವ್ರತನ ಆಚರಣೆ ಮಾಡು, ನಿನ್ನ ಕಷ್ಟ ಕಾರ್ಪಣ್ಯಗಳೆಲ್ಲ ನಿನ್ನಿಂದ ದೂರ ಆಗಿ ಸುಖ ಸಮೃದ್ಧಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಮಹಾವಿಷ್ಣು ದೇವರು ಬ್ರಾಹ್ಮಣನ ರೂಪದಲ್ಲಿ ಬಂದು ನಂತರ ಆ ಬಡ ಬ್ರಾಹ್ಮಣ ಹುಣ್ಣಿಮೆ ದಿನ ಭಕ್ತಿಯಿಂದ ಶ್ರದ್ಧೆ ನಿಷ್ಠೆಯಿಂದ ವ್ರತಾಚರಣೆನ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆನ ಆಚರಣೆ ಮಾಡಿ ಆ ಸತ್ಯನಾರಾಯಣ ಸ್ವಾಮಿಯ ವ್ರತಕಥೆನ ಕೇಳಿ ಪ್ರಸಾದನ ಎಲ್ಲರಿಗೂ ಕೂಡ ಹಂಚುತ್ತಾನೆ. ಇದಾದ ಕೆಲವೇ ದಿನಗಳಲ್ಲಿ ಅವ್ರ ಮನೆಯಲ್ಲಿ ಇದ್ದಂತಹ ಬಡತನ ನಿವಾರಣೆ ಆಗಿ ಸಂತೋಷ, ಐಶ್ವರ್ಯ ಅನ್ನೋದು ಅವನ ಜೀವನದಲ್ಲಿ ನೆಲೆಸುತ್ತೆ. ನಂತರ ಒಬ್ಬ ವ್ಯಾಪಾರಿಯೂ ಕೂಡ ಈ ವ್ರತದ ಪವಾಡನ ಕೇಳಿ ನಾನು ಕೂಡ ಸಂಕಲ್ಪ ಮಾಡ್ಕೋಬೇಕು, ಭಗವಂತನ ಬಳಿ ಸಂತಾನ ಪ್ರಾಪ್ತಿಗೋಸ್ಕರ ಸಂಕಲ್ಪನ ಮಾಡಿಕೊಂಡು ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಬೇಕು ಅಂತ ಹೇಳಿ ಭಗವಂತನ ಬಳಿ ಸಂಕಲ್ಪನ ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆನ ಅವ್ರ ಮನೆಯಲ್ಲಿ ಮಾಡ್ತಾರೆ. ಇದರಿಂದ ಆ ವ್ಯಾಪಾರಿಗೆ ಸಂತಾನ ಪ್ರಾಪ್ತ ಆಗುತ್ತೆ. ಅದಾದ ಮೇಲೆ ಈ ವ್ಯಾಪಾರಿ ಭಗವಂತನ ಮರ್ತೇ ಬಿಡ್ತಾನೆ. ಆದ್ದರಿಂದ ಅವನಿಗೆ ದಿನಗಳ ಕಳೆದ ಹಾಗೆ ಅವನ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ. ಹಾಗೆ ಅನೇಕ ಸಂಕಷ್ಟಗಳನ್ನ ಅವನು ಎದುರಿಸಬೇಕಾಗುತ್ತೆ. ತನ್ನ ತಪ್ಪಿನ ಅರಿವಾಗಿ ಒಂದಿನ ಆ ವ್ಯಾಪಾರಿಗೆ ಕುಟುಂಬ ಸಮೇತರಾಗಿ ಮತ್ತೆ ತನ್ನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಆಚರಿಸಿ ಕಥೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಕೇಳಿ ಪ್ರಸಾದನ ಭಕ್ತಿಯಿಂದ ಸ್ವೀಕರಿಸಿ ಎಲ್ಲರಿಗೂ ಕೂಡ ಪ್ರಸಾದನ ಹಂಚುತ್ತಾನೆ. ಆಗ ಅವನೆಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ. ಕಳೆದುಕೊಂಡಂತಹ ಸಂಪತ್ತು ಸುಖನೂ ಕೂಡ ಮರಳಿ ಪಡ್ಕೊಳ್ತಾನೆ ಅನ್ನೋದು ಈ ಒಂದು ವ್ರತಕಥೆ ಆಗಿದೆ. ಇದರಿಂದ ನಾವು ತಿಳ್ಕೋಬಹುದು ದೇವರ ಮೇಲಿನ ಭಕ್ತಿ ಮತ್ತು ಸತ್ಯನಿಷ್ಠೆಯೇ ಜೀವನನ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅಂತ. ಜೊತೆಗೆ ನಾವು ಮಾಡಿದ ಸಂಕಲ್ಪವನ್ನು ಮರೆಯದೆ ನೆರವೇರಿಸಬೇಕು. ಪ್ರಸಾದವನ್ನು ಗೌರವದಿಂದ ಸ್ವೀಕರಿಸಬೇಕು. ಇತರರಿಗೂ ಕೂಡ ಹಂಚಬೇಕು. ಕೆಲವರು ಯಾವುದಾದ್ರೂ ಒಂದು ಪ್ರಸಾದ ತಂದುಬಿಟ್ರೆ ನನಗೆ ಬೇಕು, ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತೆಲ್ಲ ಬಚ್ಚಿಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ಆ ರೀತಿ ಮಾಡಬಾರ್ದು.
ನಾವೆಷ್ಟು ಜನಕ್ಕೆ ಪ್ರಸಾದನ ಬಹಳ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಹಂಚುತ್ತೀವೋ ಅಷ್ಟೇ ಭಗವಂತನಿಂದ ಹೆಚ್ಚಿನ ಫಲನ ಪಡ್ಕೋಬಹುದು. ಜೂನ್ 29ನೇ ತಾರೀಕು ಬರ್ತಿರುವಂತಹ ಈ ಜ್ಯೇಷ್ಠ ಹುಣ್ಣಿಮೆಯ ದಿನ ಈ ಒಂದು ವ್ರತಕಥೆನ ಕೇಳೋದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆನ ಆಚರಿಸೋದ್ರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಆರೋಗ್ಯ ಸಮೃದ್ಧಿಗೆ ಕಾರಣ ಆಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಹಿರಿಯರು. ಸೊ 29ನೇ ತಾರೀಕು ಬರ್ತಿರುವಂತಹ ಜ್ಯೇಷ್ಠ ಹುಣ್ಣಿಮೆಯ ದಿನ ಯಥಾಶಕ್ತಿ ನಿಮ್ಮ ಮನೆಗಳಲ್ಲಿ ಭಗವಂತನ ಸೇವೆನ ಮಾಡಿ, ಹಾಗೆ ದೇವಸ್ಥಾನಗಳಿಗೆ ಹೋಗಿ ಭಗವಂತನ ದರ್ಶನನ ಪಡ್ಕೊಂಡು ರಾಯರ ಹಾಗೆ ಭಗವಂತನ ಆಶೀರ್ವಾದ ಅನುಗ್ರಹನ ಪಡ್ಕೊಳ್ಳಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.